ಸೊ ಯಾನ ಏನಾದರೂ ಅಡುಗೆ ಮನೆಯಲ್ಲಿ ಬೆಲ್ಲ ನೋಡಿಬಿಟ್ರೆ ಅಂತೂ ಬಿಡೋದೇ ಇಲ್ಲ, ಬೇಕು ಅಂತ ಕೇಳ್ತಾ ಇರ್ತಾಳೆ. ಸೊ ಅಷ್ಟು ಇಷ್ಟಪಟ್ಟು ತಿಂತಾಳೆ. ಹೇಗಿದ್ರು ಅಡುಗೆ ಮಾಡಬೇಕಿತ್ತು, ಸೊ ಅದಕ್ಕೆ ಅವಳ ಕಟ್ಟೆ ಮೇಲೆ ಅಲ್ಲೇ ಕುಣಿಸ್ಕೊಂಡು ಅವಳ ಜೊತೆ ಮಾತಾಡ್ಸ್ಕೊಂಡು ಹಂಗೆ ಅಡುಗೆ ಮಾಡ್ತಾಯಿದ್ದೀನಿ. ಕಿಚನಲ್ಲಿ ಇರೋದು ಎಲ್ಲ ಐಟಮ್ಸು ಆಲ್ಮೋಸ್ಟ್ ಇವಾಗ ಎಲ್ಲ ಹೇಳ್ತಾಳೆ. ನಾನು ಮಾಡಬೇಕಾದ್ರೆ ಹೇಳ್ತಾ ಇರ್ತೀನಿ ಅದು ಇದು, ಆನಿಯನ್, ಉಪ್ಪು, ಸಾಲ್ಟ್. ನನಗೆ ಶಾಕ್ ಹೋಗ್ಬಿಡ್ತು ಎಲ್ಲ ಗೊತ್ತಾ ಅಂತ ಅವಳಿಗೆ. ಸೊ ಹಾಗೆ ಸ್ವಲ್ಪ ಮೊಸರು ಬೆಲ್ಲ ಹಾಕ್ಕೊಟ್ರೆ ಹಂಗೆ ಸೈಲೆಂಟಾಗಿ ಕೂತ್ಕೊಂಡಿರ್ತಾಳೆ. ಬೇಗ ಅಡುಗೆ ಮಾಡಿಬಿಡೋಣ, ಕ್ವಿಕ್ಕಾಗಿ ಆಗುತ್ತೆ ಅಂದ್ಬಿಟ್ಟು ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ಇದು ಬೇಗನೆ ಆಗಿಬಿಡುತ್ತೆ. ಫುಲ್ ರೆಸಿಪಿನ ನಾನು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಅಡುಗೆ ಆಗೋಷ್ಟಕ್ಕೆ ಈಗೇನ ಮಲ್ಕೊಬಿಟ್ಲು. ಸರಿ ಅವಳು ಮಲಗಿದಾಳ ಅಂದ್ಬಿಟ್ಟು ನಾನು ಊಟ ಮಾಡಿದೆ. ಆಮೇಲೆ ಅವಳಿಗೆ ತಿನ್ನಿಸಿದೆ. ಆಮೇಲೆ ಸ್ವಲ್ಪ 1-2 ಅವರ್ಸ್ ಹಂಗೆ ಗ್ಯಾಪ್ ಬಿಟ್ಬಿಟ್ಟು ಅಲ್ಲಿಗೆ ಹಾಲು ಕುಡಿಸ್ದೆ, ಆಚೆ ಕರ್ಕೊಂಡು ಹೋಗೋಣ ಅಂತ. ಹಾಗೆ ಒಂದು ಸ್ವಲ್ಪ ಚಹಾ ಕೂಡ ಮಾಡ್ಕೊತಿದ್ದೀನಿ ನಾನು. ಇನ್ನು ಶೂ ರ್ಯಾಕ್ ಇತ್ತು, ಅದರಿಂದ ಎಲ್ಲ ತೆಗೆದು ಆಚೆ ಎಸಿತಾ ಇದ್ಲು. ಸೊ ಅದಕ್ಕೆ ಒಂದು ಲಾಕ್ ಐಡಿಯಾ ಬಂತು, ತೊಗೊಂಬಂದಿದ್ದೀನಿ. ಇದ್ರದ್ದು ಲಿಂಕ್ ಬೇಕಿದ್ರೆ ಹೇಳಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅವಳಿಗೆ ಹಾಲು ಕುಡಿಸಿ ಆಮೇಲೆ ನಾವು ದೇವಸ್ಥಾನ ಕೂಡ ಹೋದ್ವಿ, ಹಂಗೆ ವಾಕಿಂಗ್ ಕೂಡ ಹೋದ್ವಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.